ನಮಸ್ಕಾರ ಸ್ನೇಹಿತರೆ, ನೀವು ಒಮ್ಮೆ ಯೋಚಿಸಿದ್ದೀರಾ ಮನೆಯ ಒಂದು ಮೂಲೆಯಲ್ಲಿ ಬಿದ್ದ ನೀಲಿ ಡ್ರಮ್ ಒಳಗೆ ಭಯಾನಕ ರಾತ್ರಿ ಅಡಗಿರಬಹುದು ಎಂದು? ಮೆರತನಲ್ಲಿ ಇದೇ ಸಂಭವಿಸಿದೆ. ಲಂಡನ್ನಿಂದ ತನ್ನ ಮಗಳ ಹುಟ್ಟುಹಬ್ಬಕ್ಕಾಗಿ ಬಂದ ಪತಿ ತನ್ನ ಹೆಂಡತಿಯ ಪ್ರೇಮಿಯ ಜೊತೆ ನಡೆಸಿದ ಭಯಾನಕ ಪಿತೂರಿಯ ಕಳ್ಳಬನ್ನ ಹೋಗಲಾಡಿಸಲು ಬಲಿಯಾಗಿದ. ಅವನನ್ನು ಕೊಂದು 15 ತುಂಡುಗಳಾಗಿ ಕತ್ತರಿಸಿ ಆ ಡ್ರಮ್ನಲ್ಲಿ ಸೀಲ್ ಮಾಡಲಾಯಿತು. ಆದರೆ ಶಾಕ್ ಆಗುವ ವಿಷಯ ಏನಂದ್ರೆ, ಅವನ 6 ವರ್ಷದ ಮಗು ಮತ್ತೆ ಹೇಳುತ್ತಿದ್ದಳು, ಪಾಪ ಡ್ರಮ್ ಒಳಗೆ ಇದೆ. ಇಂದಿನ ಈ ಕಥೆ ನಿಮಗೆ ನಡುಗು ತರಿಸಬಹುದು. ಸಿದ್ಧರಾಗಿರಿ. ಮತ್ತು ಇಂತಹ ಕುತೂಹಲಕಾರಿ ಕಥೆಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಕಥೆ 29 ವರ್ಷದ ಶ್ರಮಜೀವಿಯಾದ ಸೌರಭ್ ರಾಜಪುತ್ನಿಂದ ಪ್ರಾರಂಭವಾಗುತ್ತದೆ. ಅವನು ಮರ್ಚೆಂಟ್ ನೇವಿನಲ್ಲಿ ಕೆಲಸ ಮಾಡುತ್ತಿದ್ದ. 2016ರಲ್ಲಿ ಅವನು ಮಸ್ಕಾನ್ ಎಂಬಾಕೆಯನ್ನು ವಿವಾಹವಾಗಿದ. ಅವರ ಸುಂದರ ಕಂದಮ್ಮ 6 ವರ್ಷದ ರಸಗುಲ್ಲ. ಆದರೆ ಸೌರಭ್ ಕಳೆದ ಕೆಲವು ವರ್ಷಗಳಿಂದ ಲಂಡನ್ನಲ್ಲಿ ಕೆಲಸ ಮಾಡುತ್ತಿದ್ದ. ಅಲ್ಲಿ ಒಂದು ಬೇಕರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಮನೆಯವರಿಗೆ ನಾನು ಹಡಗಿನ ಮೇಲೆ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳುತ್ತಿದ್ದ. ಫೆಬ್ರವರಿ 24, 2025 ಸೌರಭ್ ರಾಜಪೂತ್ ತನ್ನ ಮಗು ಮತ್ತು ಹೆಂಡತಿಯ ಹುಟ್ಟುಹಬ್ಬಕ್ಕೆ ಮೆರಟಗೆ ಮರಳಿದ. ಆದರೆ ಮನೆಯೊಳಗೆ ಅವನಿಗಾಗಿ ಒಂದು ಭಯಾನಕ ಪಿತೂರಿ ಕಾಯುತ್ತಿತ್ತು. ಅವನ ಹೆಂಡತಿ ಮಸ್ಕಾನ್ ಮತ್ತು ಅವಳ ಪ್ರೇಮಿ ಸಾಹಿಲ್ ಶುಕ್ಲಾ ಇದನ್ನು ತಮ್ಮ ಯೋಜನೆಯಂತೆ ಕೃತ್ಯಗೊಳಿಸಲು ಸಿದ್ಧರಾಗಿದ್ದರು. ಪೊಲೀಸರ ತನಿಖೆಯಲ್ಲಿ ಬಹಳ ಬಿಸಿಯೂಟ ಹೊರಬಂತು. ಈ ಪಿತೂರಿ ಹಲವಾರು ತಿಂಗಳ ಹಿಂದಿನಿಂದಲೇ ರೂಪುಗೊಂಡಿತ್ತು. 2024ರಲ್ಲಿ ಮಸ್ಕಾನ್ ಮತ್ತು ಸಾಹಿಲ್ ನಡುವಿನ ಪ್ರೇಮ ಪ್ರಾರಂಭವಾಯಿತು. 25 ವರ್ಷದ ಸಾಹಿಲ್ ಸ್ಥಳೀಯ ಯುವಕನಾಗಿದ್ದು, ಮಸ್ಕಾನ್ಗೆ ಗಾಂಜಾ ಮತ್ತು ಡ್ರಗ್ಸ್ನ ಅಲವಟ್ಟು ಮಾಡಿದ್ದ. ಈ ವಿಷಯ ಸೌರಭ್ಗೆ ಗೊತ್ತಾಗಿತ್ತು ಮತ್ತು ಅವನು ಹಲವಾರು ಸಲ ಮಸ್ಕಾನ್ನು ಎಚ್ಚರಿಸಿದ್ದ. ಆದರೆ ಮಸ್ಕಾನ್ ಈಗ ಸಾಹಿಲ್ ಇಲ್ಲದೆ ಬಾಳಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿದ್ದಳು. ಸೌರಭ್ನು ಕೊಲೆ ಮಾಡುವುದು ಅವರ ಏಕೈಕ ದಾರಿ ಎಂದು ಅವರು ತೀರ್ಮಾನಿಸಿದರು. ನಡುಕ ಹುಟ್ಟಿಸುವ ರಾತ್ರಿ. ಮಾರ್ಚ್ 4ನೇ ತಾರೀಕು ಅವಕಾಶ ಕೊನೆಯದಾಗಿತ್ತು. ಸೌರಭ್ಗೆ ನಿದ್ರಾ ಮಾತ್ರೆ ಕೊಟ್ಟರು ಮತ್ತು ನಂತರ ಒಂದು ಭಯಾನಕ ಘಟನೆ ನಡೆಯಿತು. ನಿದ್ರೆಯಲ್ಲಿದ್ದ ಸೌರಭ್ನು ಮಸ್ಕಾನ್ ಸಾಹಿಲ್ಗೆ ಕರೆ ಮಾಡಿ ಕರೆಸಿದಳು. ಇಬ್ಬರೂ ಸೇರಿ ಸೌರಭ್ ಮೇಲೆ ಚಾಕುವಿನಿಂದ ಹಲವು ಬಾರಿ ಇರಿದು ಕೊಲೆ ಮಾಡಿದರು. ಆದರೆ ಇದು ಕೇವಲ ಪ್ರಾರಂಭವಾಗಿತ್ತು. ನಂತರ ಸೌರಭ್ನು ಬಾತ್ರೂಂಗೆ ಒಯ್ದು 15 ತುಂಡುಗಳಾಗಿ ಕತ್ತರಿಸಿದರು. ಕೈ, ಕಾಲು, ತಲೆ ಎಲ್ಲವನ್ನೂ ಪ್ರತ್ಯೇಕಿಸಿದರು. ನಂತರ ಈ ತುಂಡುಗಳನ್ನು ನೀಲಿ ಡ್ರಮ್ನಲ್ಲಿ ಹಾಕಿ ಸಿಮೆಂಟ್ ಹಾಕಿ ಸೀಲ್ ಮಾಡಿದರು. ಯಾರೂ ಅನುಮಾನ ಪಡಬಾರದು ಎಂಬ ಕಾರಣಕ್ಕೆ ಮಸ್ಕಾನ್ ತನ್ನ ಮಗುವನ್ನು ತಾಯಮ್ಮನ ಮನೆಯಲ್ಲಿಗೆ ಕಳಿಸಿಬಿಟ್ಟಳು. ಪರ್ಫೆಕ್ಟ್ ಕ್ರೈಮ್? ಇಲ್ಲ, ಇನ್ನೂ ಬಹಳ ಉಳಿದಿದೆ. ಹತ್ಯೆ ನಂತರ ಇಬ್ಬರೂ ಸಾಬೀತು ನಾಶ ಮಾಡುವ ಪ್ರಯತ್ನ ಮಾಡಿದರು. ಸೌರಭ್ನ ಮೊಬೈಲಿನಿಂದ ಆತನ ಕುಟುಂಬಕ್ಕೆ ಮೆಸೇಜ್ ಕಳಿಸಿದರು. ಹಾಗೆಯೇ ಹಿಮಾಚಲ ಪ್ರದೇಶಕ್ಕೆ ಪ್ರವಾಸ ಹೋಗಿ ಶಿಮ್ಲಾ ಮನಾಲಿಯಿಂದ ಫೋಟೋ ಪೋಸ್ಟ್ ಮಾಡಿದರು. ಯಾರಿಗೂ ಅನುಮಾನ ಬರಬಾರದು. ಮಾರ್ಚ್ 17ನೇ ತಾರೀಕು ಅವರು ಮೆರತಗೆ ಮರಳಿದರು. ಆದರೆ ಮಸ್ಕಾನ್ ನಡುಗುತ್ತಿದ್ದಳು. ಆಗಳು ತಪ್ಪು ಮಾಡಿದ್ದರ ಪಶ್ಚಾತ್ತಾಪ ಶುರುವಾಯಿತು. ಅಂತಿಮವಾಗಿ ಅವಳು ತನ್ನ ತಂದೆ ಪ್ರಮೋದ್ ರಸ್ತೋಗಿ ಬಳಿ ಬಂದು ಕಂಪಿಸುತ್ತಾ ಹೇಳಿದರು, ಪಾಪ, ನಾನು ಸೌರಭ್ನು ಕೊಂದೆ. ಅವನ ಶವ ಡ್ರಮ್ನಲ್ಲಿ ಪ್ಯಾಕ್ ಮಾಡಿದ್ದೇನೆ. ಇದು ಕೇಳುತ್ತಲೇ ಅವನ ತಂದೆ ತಾಯಿಯ ಪಾದದ ಕೆಳಗಿಂದ ನೆಲಕ್ಕಿತ್ತು ಹೋದಂತಾಯಿತು. ಅಮ್ಮನ ಕೈಯಿಂದ ನೀರಿನ ಗಾಜು ಬಿದ್ದು ಹೋಯಿತು. ನೀನು ಏನು ಮಾಡಿದೆ ಮಸ್ಕಾನ್ ಅಪ್ಪ ಕೋಪದಿಂದ ಕೇಳಿದರು. ಸ್ಥಿತಿ ಭಯಾನಕವಾಗಿದ್ದು ಅವರು ತಕ್ಷಣ ಮಸ್ಕಾನ್ನು ಪೊಲೀಸರ ಮುಂದೆ ಒಪ್ಪಿಸಿದರು. ಆದರೆ ಇದರಲ್ಲಿ ಇನ್ನೂ ಇರುವುದು ಅರ್ಧ ಸತ್ಯ ಮಾತ್ರ. ಕೊನೆಯ ಸತ್ಯ ಬೆಳಕಿಗೆ ಬಂತು. ಸೌರಭ್ನ ಸಹೋದರನು ಹೇಳಿದ ಪ್ರಕಾರ ಈ ಕೊಲೆಯಲ್ಲಿ ಮಸ್ಕಾನ್ ಮಾತ್ರವಲ್ಲ, ಅವಳ ತಂದೆ ತಾಯಿಯೂ ಭಾಗಿಯಾಗಿದ್ದರು. ಅವರು ಪೊಲೀಸರಿಗೆ ಸರೆಂಡರ್ ಮಾಡುವ ಮೊದಲು ಶವವನ್ನು ದಾಟಿಸಲು ಕೂಲಿ ಕಾರ್ಮಿಕರನ್ನು ಕರೆಸಿದ್ದರು. ಆದರೆ ಡ್ರಮ್ ಬಳಿ ಹೋಗುತ್ತಿದ್ದಂತೆ ಒಂದು ಭಯಾನಕ ದುರ್ಗಂಧ ಹೊಳೆಯಿತು. ಕಾರ್ಮಿಕರಲ್ಲಿ ಒಬ್ಬನು ಅಚ್ಚರಿ ಹೊತ್ತಿದ್ದರೆ, ಇದು ಹೇಗೆ ವಾಸನೆ? ಏನೋ ತಪ್ಪಾಗಿದೆ. ಅವರಲ್ಲಿ ಅನುಮಾನ ಹುಟ್ಟಿತು ಮತ್ತು ಅವರು ಪೊಲೀಸರಿಗೆ ತಕ್ಷಣ ಮಾಹಿತಿ ನೀಡಿದರು. ನೀಲಿ ಡ್ರಮ್ ಮುರಿಯಲ್ಪಟ್ಟ ಕ್ಷಣ. ಮಾರ್ಚ್ 18 ಪೊಲೀಸರು ಕೊನೆಗೂ ಮಸ್ಕಾನ್ ಮತ್ತು ಸಾಹಿಲ್ನು ಬಂಧಿಸಿದರು. ಅವರು ಒಪ್ಪಿಕೊಂಡರು, ಹೌದು, ನಾವು ಸೌರಭ್ನು ಕೊಂದೆವು. ಅವರು ಮಸ್ಕಾನ್ನ ಮನೆಯತ್ತ ದೌಡಾಯಿಸಿದರು. ಅಲ್ಲಿ ನೀಲಿ ಡ್ರಮ್ ಸಿಮೆಂಟ್ನಿಂದ ತುಂಬಿ ಹೋಯಿತು. 2 ಗಂಟೆಗಳ ಸತತ ಪ್ರಯತ್ನದ ಬಳಿಕವೂ ಡ್ರಮ್ ತೆಗೆಯಲು ಸಾಧ್ಯವಾಗಲಿಲ್ಲ. ಕೊನೆಗೆ ಅದನ್ನು ಮೋರ್ಚರಿಗೆ ಕರೆದೊಯ್ದು ಕತ್ತರಿಸಲಾಯಿತು. ಒಳಗಿಂದ ಸೌರಭ್ನ ತುಂಡುಗಳಾದ ಶವ ಹೊರಬಂತು. ನ್ಯಾಯ ಮತ್ತು ಪಶ್ಚಾತ್ತಾಪ. ಪೋಸ್ಟ್ ಮಾರ್ಟಂ ವರದಿ ದೃಢಪಡಿಸಿದಂತೆ ಹತ್ಯೆ ಮಾರ್ಚ್ 4ರಂದು ನಡೆದಿತ್ತು. ನ್ಯಾಯಾಲಯ ಮಸ್ಕಾನ್ ಮತ್ತು ಸಾಹಿಲ್ನು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿತು. ಸೌರಭ್ನ ಕುಟುಂಬ ಇಬ್ಬರಿಗೂ ಕಾಸ್ತಿಗಾಗಿ ಆಗ್ರಹ ಮಾಡಿತು. ತಾಯಿ ಕಣ್ಣೀರಿನಿಂದ ನ್ಯಾಯಕ್ಕಾಗಿ ಬೇಡಿಕೆ ಇಟ್ಟರು. ಅದನ್ನು ಅತ್ತ ಮಸ್ಕಾನ್ನ ತಂದೆಯೇ ತನ್ನ ಪುತ್ರಿಯ ವಿರುದ್ಧ ಮಾತನಾಡಿದರು. ಅವಳು ಬದುಕಲು ಅರ್ಹೆಯಿಲ್ಲ ಎಂದರು. ಈ ಘಟನೆಯು ಕೇವಲ ಕೊಲೆ ಕಥೆ ಅಲ್ಲ, ಇದು ಪ್ರೀತಿಯ ಮತ್ತು ನಂಬಿಕೆಯ ನಿಜವಾದ ಮುಖ. ಕೆಲವೊಮ್ಮೆ ನಾವು ಹೆಚ್ಚು ನಂಬುವವರೇ ನಮ್ಮ ಶತ್ರುಗಳಾಗಬಹುದು. ಪ್ರೀತಿ ಮತ್ತು ನಂಬಿಕೆ ಬದುಕಿನ ಪ್ರಮುಖ ಅಂಶಗಳು.
ಆದರೆ ಕೆಲವೊಮ್ಮೆ ನಮ್ಮಿಗೆ ಅತಿ ಪ್ರಿಯರಾದವರೇ ನಮ್ಮ ಶತ್ರುಗಳಾಗಬಹುದು. ನಂಬಿಕೆ ಒಬ್ಬ ವ್ಯಕ್ತಿಯನ್ನು ಎತ್ತರಕ್ಕೆ ಏರಿಸಬಹುದು ಅಥವಾ ಪತನಕ್ಕೆ ಕಾರಣವಾಗಬಹುದು. ಅತಿಯಾದ ವಿಶ್ವಾಸ ಮೂರ್ಖತನಕ್ಕೆ ಕಾರಣವಾಗಬಹುದು. ನಮ್ಮ ಜೀವನದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಬೇಡವೆಂಬುದನ್ನು ಸುಸ್ಥಿರವಾಗಿ ಆಲೋಚಿಸಬೇಕು. ಜಗತ್ತಿನಲ್ಲಿ ಎಲ್ಲರನ್ನೂ ನಂಬುವ ಮೊದಲು ಯೋಚಿಸುವುದು ಮುಖ್ಯ. ಸೌರಭ್ಗೆ ನ್ಯಾಯ ದೊರಕುತ್ತದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹೇಳಿ.